ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ಶಶಿಕಾಂತ್ ಹೆದ್ದಾಳ್. ಯುವಕನ ಮೇಲೆ ಹಿಗ್ಗಾಮುಗ್ಗಾ ಕಬ್ಬಿಣ ರಾಡಿನಿಂದ ಹಲ್ಲೆ. ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಹಲ್ಲೆಯನ್ನು ಮಾಡುವ ದೃಶ್ಯ ನೋಡುವುದು ಸಾಮಾನ್ಯ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಯುವಕನ ಮೇಲೆ ಅಮಾನವೀಯತೆಯನ್ನು ಮೆರೆದ ದುಷ್ಕೃತ್ಯದಿಂದ ಹಲ್ಲೆ. ಜಮಖಂಡಿ ನಗರದ ಬಿಎಲ್ಡಿ ಕಾಲೇಜ್ ಹತ್ತಿರ ನಡೆದ ಯುವಕನ ಮೇಲೆ ಕಬ್ಬಿಣ ರಾಡಿನಿಂದ ಹಲ್ಲೆ ನಡೆಸಲಾಗಿದ್ದು, 5 ಜನರಿಂದ ಒಬ್ಬ ಯುವಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡುವ ಸಮಯದಲ್ಲಿ ಬಿಡಿ, ನನ್ನನ್ನು ಸಾಯಿಸಬೇಡಿ ಬಿಡಿ ಎಂದು ಅಂಗಲಾಚಿದರೂ ಸಹ ಬಿಡದ ಹಲ್ಲೆಕೋರರು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಲಾಳ ಗ್ರಾಮದ ಶಂಭು ಪುಂಡ್ಲಿಕೋರಿ 25 ವರ್ಷದ ವಯಸ್ಸಿನ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿದ್ದು, ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ 5 ಜನರು ಸೇರಿಕೊಂಡು ಕೈಯಲ್ಲಿ ಕಬ್ಬಿಣದ ರಾಡು ಹಾಗೂ ಕಲ್ಲಿನಿಂದ ಹಲ್ಲೆಯನ್ನು ನಡೆಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಕಂಕನವಾಡಿ ಗ್ರಾಮದ ನರಸಿಂಗ್ ಅತ್ಯಪ್ನವರ್, ಈಶ್ವರ್ ಅತ್ಯಪ್ನವರ್, ಶ್ರೀಸಲ್ ಅತ್ಯಪ್ನವರ್, ಮಲ್ಲಪ್ಪ ಅತ್ಯಪ್ನವರ್, ಬಸು ಅತ್ಯಪ್ನವರ್ ಹೀಗೆ 5 ಸೇರಿಕೊಂಡು ಅಮಾನವೀಯತೆಯನ್ನು ಮೆರೆದು ಕಬ್ಬಿಣದ ರಾಡಿನಿಂದ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಗೊಳಗಾದ ಯುವಕ ಶಂಭು ಪುಂಡ್ಲಿಕೋರಿ 25 ವರ್ಷ. ಈತನ ಮೇಲೆ ಮಹಿಳೆಯೊಬ್ಬಳ ನಿಂದನೆ ಮಾಡಿದ್ದಾನೆ ಎಂದು ಆಪಾದಿಸಿ ಶಂಭು ಕೋರಿ ಎಂಬ ಯುವಕನನ್ನು ಹಿಗ್ಗಾಮುಗ್ಗಾ ಹಲ್ಲೆಯನ್ನು ನಡೆಸಿರುವ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಈ ಕುರಿತು ಹಲ್ಲೆಗೊಳಗಾದ ಯುವಕ ಶಂಭು ಕೋರಿ ಜಮಖಂಡಿ ನಗರದ ಶಹರ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾನೆ. ನಮ್ಮ ಹೆಸರು ಶಂಭು ಪುಂಡ್ಲಿಕೋರಿ ರೀ. ನಾವು ಉಲ್ಲಾದವ್ರಿ, ಅಲ್ಲೇ ಕೂಲಿತನ ಕೆಲಸ ಮಾಡ್ತೀವಿ. ಅವರು ಕಂಗ್ನೋಡ್ಯಾವ್ರಿ, ಒಂದು ಹುಡುಗಿನ ಕಾಡಿ ಅಂತೇಳಿ ಸುಳ್ಳು ಆರೋಪ ಮಾಡಿ ಕಿಸಿಂದ ಬಡದಾರಿ. ನಾನು ಬಟ್ ಮಾತಾಡ್ಸಿಬಿಟ್ಟಿಲ್ಲ. ಮೊದಲು ಏನ್ರಿ ಪ್ರೂಫ್ ಅದಾವ ತಂದ್ರಿ ಅವ್ರು. ಪ್ರೂಫ್ ಎಲ್ಲ ಏನಿಲ್ಲ. ಪ್ರೂಫ್ ತೊಗೊಂಬಂದ್ರೆ ನಾನೇ ಶರ್ನ್ ಹಾಕೊಂಡ್ರಿ ಒಳಗೆ. ಪ್ರೂಫ್ ಅಂತ ಏನೂ ಇಲ್ರಿ. ಪ್ರೂಫ್ ತೊಗೊಂಬಾರ್ತೇವ್ರಿ. ಇನ್ನಾದ್ರೂ ಅವ್ರು ಎಟ್ಟು ಬಿಡ್ಯಾರ, ಇನ್ನ ಬಿಡಿವರಕ್ರಿ. ಅವ್ರ ಪ್ರೂಫ್ ಅನ್ಕ ಏನು ತರವಾರ. ಇನ್ನಾದ್ರು ಈಗ ಮೋಟ್ರಿ ಬಿಚ್ಚು ಪಾಣ ಇರ್ತಾವಲ್ರಿ, ರಿಂಗಿ ಪಾಣಗಳು ಇದ್ರಿ ಯಾಡ. ಒಬ್ಬ ಏನ್ ಹತ್ತಿರಿ ಕಲ್ಲು ತೊಗೊಂಡಿದ್ರಿ, ಒಬ್ಬ ಯಾಕೆ ಹತ್ತಿದ್ರಿ. ಅದಂತ ಎಲ್ಲ ವಿಡಿಯೋನ ಮಾಡ್ಯಾರ್ರಿ. ಬೇರೆ ಅವ್ರಲ್ಲಿ ನಿಂತವ್ರು ವಿಡಿಯೋ ಮಾಡ್ಯಾರ್ರಿ. ಅದು ವಿಡಿಯೋನ ಐತ್ರಿ. ಅವ್ರ ಇವ್ರು ಒಟ್ಟ ಇದನ್ನ ಅವ್ರ ಕಡೆ ಇದನ್ನ ಇದ್ವು ಅಂದ್ರೆ ಪ್ರೂಫ್ ಇದ್ವು ಅಂದ್ರೆ ಬಂದ್ ತೋರಿಸ್ಕಿಸಿಂದ ಹಿಂಗ್ ಮಾಡಿಪ್ಪ ಅನ್ಬೇಕ್ರಿ. ಪ್ರೂಫ್ ಇಲ್ಲ ಏನೂ ಇಲ್ಲ. ಹಿಂಗ್ ಹೇಳ್ಕ್ಯಾರ ಬಿಡಾಕ್ ಹತ್ಬಿಟ್ರಿ. ಬರೋ ತರ ಇಲ್ಲ. 5 ಜನ ಇದ್ರಿ. ಅವ್ರ ಹೆಸರ ಈಶ್ವರ್ ಅತ್ಯಾಪ್ನವ್ರಿ, ನರಸಿಂಹ ಅತ್ಯಾಪ್ನವ್ರಿ, ಮಲ್ಲಪ್ಪ ಅತ್ಯಾಪ್ನವ್ರಿ, ಬಸು ಅತ್ಯಾಪ್ನವ್ರಿ, ಸರ್ಸಲ್ ಅತ್ಯಾಪ್ನವ್ರಿ. ನಮ್ಗ 3 ಗಂಟೆ ಫೋನ್ ಹಚ್ಚಿರ್ರಿ ಅವ್ರು. ಹಿಂಗ ಮತ್ತ ಹಿಂಗ್ ಮಾಡಿ ಅತ್ತ ಬಾ ಅಂತಂದ್ರಿ. ಅದಕ್ಕ ನಾ ಏನೂ ಮಾಡಿದ್ದಿಲ್ಲ ಅನ್ನೋ ತಪ್ಪ ಏನೂ ಇಲ್ಲ ಅಂತ ನಮ್ಗೆ ಗೊತ್ತಿತ್ರಿ. ಅದ್ರ ಸಂಬಂಧ ಭೇಟಿ ಹಾಕ್ಬಾದ್ರಿ. ಜಮಖಂಡಿ ಬಂದ್ ಫೋನ್ ಹಚ್ಚಿನಿ. ಹಚ್ಚಾನ ಎಲ್ಲಿದೆ ಅದ್ ಕೇರಿ, ಇಲ್ಲ ಬಸ್ ಸ್ಟಾಂಡ್ ಅಂತನ್ರಿ. ಅವ್ರಿ ಈ ದರ್ಬಾರ್ ಹಾಲ್ ಮ್ಯಾಗ ಸ್ವಿಮ್ಮಿಂಗ್ ಪೂಲ್ ಐತಲ್ರಿ, ಅಲ್ಲಿ ಬಾ ಅಂತಂದ್ರಿ. ಹೋಗೋ ತಡ ಅಲ್ಲಿ ಏನೋ ಮಾತಾಡ್ಸಲಿಲ್ರಿ. ಅವ್ರು ನಾನು ಮಾತಾಡ್ಸಾರ ಹಂಗ ಬೈದ ಮಾಡಿರಿ ಬರೀ. ಅವ್ರು ಬಿಎಲ್ಡಿ ಕಾಲೇಜ್ ಸ್ವಿಮ್ಮಿಂಗ್ ಪೂಲ್ ಅಂತೇಳ್ರಿ. ಹಾ, ಜಮಖಂಡಿ. ಮತ್ತ ಈಗ FIR ಮಾಡಿವ್ರಿ ನಾವು. ಇನ್ನ ಅವ್ರನ್ನ ಅರೆಸ್ಟ್ ಮಾಡಿಲ್ರಿ. ಇಲ್ಲೇ ಜಮಖಂಡಿ ಟೌನ್ ಸ್ಟೇಷನ್ ದಾಗ ಮಾಡಿವ್ರಿ. SP ಆಫೀಸ್ ಹೋಗಿದ್ರಿ. ಹೋಗಿ ಅವ್ರು SP ಅವ್ರು ಇವ್ರು PSI ಫೋನ್ ಅಂತ ಈ FIR ಮಾಡ್ಯಾರ್ರಿ. ಇವ್ರು FIR ಆದ್ರೆ ಇನ್ನ ಅವ್ರನ್ನ ಅರೆಸ್ಟ್ ಮಾಡಿಲ್ರಿ. ಅವ್ರು ಇಲ್ಲೇ ಏನೋ ತಿರ್ಗಾಡಕತ್ತಾರ್ರಿ. ಅನ್ಯಾಯ ಆಗೈತ್ರಿ. ನಮಗೆಲ್ಲ ಬಾಳ ಬಡದಾರಿ. ನಮ್ಮ ಅನ್ಕೈತ್ರು ಏನೂ ತಪ್ಪಿಲ್ಲ. ತಪ್ಪಿತ್ತಂದ್ರು ನಮ್ಮನ್ನ ಒಳಗೆ ಹಾಕಿಬಿಡತ್ತೆ. PSI ಜಮಖಂಡಿ PSI ಹೇಳಿದಾರಿ. ನಮ್ದು ಏನಾರ ತಪ್ಪಿತ್ತಂದ್ರೆ ಒಳಗೆ ಹಾಕಿಬಿಡತ್ತೇಳಿ. ನಮ್ ನ್ಯಾಯ ಸಿಗ್ಬೇಕ್ರಿ. ನಮ್ ನಿಟ್ಟೆಲ್ಲ ಬಡದಾರ್ರಿ. ಪೂರ ನಾವೆಲ್ಲ ಯುನೈಟ್ ಬಿಟ್ರೆ ಕೊಂಡ ಬಿಡ್ತಿದ್ದೀರಿ ನಮ್ಮನ್ನ. परसों बाइल बरी ನಮ್ಮ ಮಗಳ ಸೋನಾ ಕಪ್ಪ